ಅಥಣಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಯಶಸ್ಸಿಗೆ ಶ್ರಮಿಸಿದ ಮಾಜಿ ಸಚಿವ, ಉದ್ಯಮಿ ಶ್ರೀಮಂತ್ ಪಾಟೀಲ್, ಸಮಾಜದ ಮುಖಂಡರಾದ ಅಪ್ಪಾಸಾಹೇಬ್ ಅವತಾಡೆ, ಭಾವುಸಾಹೇಬ್ ಜಾಧವ್, ಉತ್ತಮ್ ಪಾಟೀಲ್, ವಿಕ್ರಾಂತ್ ಪವಾರ್ ದೇಸಾಯಿ, ಅಭಿಜಿತ್ ಪವಾರ್ ದೇಸಾಯಿ, ಡಾಕ್ಟರ್ ಭೋಸಲೆ, ಪ್ರಭಾಕರ್ ಚವ್ಹಾಣ್, ಮಲ್ಲಿಕಾರ್ಜುನ್ ಅಂದಾನಿ ಸೇರಿದಂತೆ ಮರಾಠ ಸಮಾಜದ 100ಕ್ಕೂ ಹೆಚ್ಚು ಮುಖಂಡರನ್ನು ಶಿನಾಳ್ ಗ್ರಾಮಸ್ಥರು ಸತ್ಕರಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಕೇವಲ ಒಬ್ಬ ಅಥವಾ ಕೆಲವರಿಂದ ಅಲ್ಲ, ಸಾವಿರಾರು ಜನ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದರಿಂದಲೇ ಆಗಿದೆ ಎಂದ ಅವರು, ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರು ಅವರ ಸತ್ಕಾರ್ಯಗಳಿಂದ ಇತಿಹಾಸದಲ್ಲಿ ಅಜರಾಮರರಾಗಿ ಉಳಿಯುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಶ್ರೀನಿವಾಸ್ ಪಾಟೀಲ್, ನಾನಾ ಸಾಹೇಬ್ ಅವತಾಡೆ, ಶ್ರೀಮತಿ ನಂದಿನಿ ಫರಾಕಟ್ಟೆ, ಸಿದ್ದು ಪಾಟೀಲ್, ಸಚಿನ್ ದೇಸಾಯಿ, ಸುನಿಲ್ ದೇಸಾಯಿ, ಸಂಜೀವ್ ಜಾಧವ್, ರವಿ ಪಾಟೀಲ್, ಸಂದೀಪ್ ಪಾಟೀಲ್, ಶೈಲೇಶ್ ಜಾಧವ್, ಡಿಕೆ ಪವಾರ್, ಆರ್ಎಂ ಪಾಟೀಲ್ ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಮರಾಠ ಸಮಾಜ ಬಾಂಧವರು ಭಾಗವಹಿಸಿದ್ದರು. ಸತತ ನಾವು ಎಲ್ಲರೂ ಕೂಡಿ ಕಾರ್ಯಕ್ರಮ ಮಾಡೋದು ಅಂತ ಹೇಳಿಸಿದ ತಾತೆಯವರ ಅಧ್ಯಕ್ಷತೆ ಒಳಗೆ ಕಾರ್ಯಕ್ರಮ ಮಾಡೋದು ಹೇಳಿ ಒಂದು ಫಿಕ್ಸ್ ಮಾಡ್ಕೊಂಡಿದ್ವಿ. ಒಂದು ಕಮಿಟಿ 2 ಸಲ 3 ಸಲ ಮೀಟಿಂಗ್ ಆಗಿತ್ತು. ಅವತ್ತು ಇಷ್ಟೇನ ಇಲ್ಲ, ಯಾರಿಗಾರ ಒಬ್ರು ಅದೇ ದೊಡ್ಡ ಮನುಷ್ಯನ ಕರ್ಕೊಂಡು ಮನುಷ್ಯನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ವಿ. ಇಲ್ಲಿ ಯಾರು ಮಹಾರಾಷ್ಟ್ರದವ್ರನ್ನ ಅವರನ್ನ ಒಂದು ಮಹಾರಾಜನ್ನ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ ಬಸವಣ್ಣನ ಮತ್ತು ಇವ್ರನ್ನ ಕರ್ಕೊಂಡು ಬರೋದು, ಮತ್ತು ಇಲ್ಲಿ ಲೋಕಲ್ ಎಲ್ಲರನ್ನೂ ಯಾರನ್ನ ಕರ್ಕೊಂಡು ಬರೋದು ಕೇಸಿಂದ ಏನೋ ಒಂದು ಇಟ್ಕೊಂಡಿದ್ರು. ಅವತ್ತು ಒಂದ ಮಾತು ಹೇಳಿದ್ರು ಅವರು, ಇಲ್ಲ ಹಂಗೆ ಮಾಡೋದು ಬೇಡ, ಬಹಳ ದಿವಸ ನಮ್ಮ ಅತಿಥಿಗಳ ಕಾರ್ಯಕ್ರಮ ಆಗಿಲ್ಲ, ಶಿವಾಜಿ ಮಹಾರಾಜ ಕಾರ್ಯಕ್ರಮನ ಜ್ಯೋತಿಪ್ರಾಯ ಸಿಂಧ್ಯಾ ಅವ್ರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡೋದು ಅವತ್ತೊಂದು ನಿರ್ಣಯ ತಗೊಂಡಿದ್ರು. ಆ ಒಂದು ನಿರ್ಣಯ ಯಾಕಂದ್ರೆ ಅವರು ಬಹಳ ದೊಡ್ಡ 400 ವರ್ಷದ ಇತಿಹಾಸ ಅವ್ರ ಮನೆಯೊಳಗೆ. ಯಾಕಂದ್ರೆ ಅವ್ರು ಸಿಂಧ್ಯಾ ಮಂತ್ರಿದವ್ರ ಈಗ ಯೂಟ್ಯೂಬ್ದವ್ರು ನೋಡ್ರೆ ಗೊತ್ತಾಗಲ್ಲ ಅವ್ರು ಎಷ್ಟು ದೊಡ್ಡವರು ಅಂತ ಹೇಳಿ. ಮತ್ತು ಅವ್ರು ಎಷ್ಟು ಅವತ್ತು ನನ್ನ ವರ್ಷ ಇಡೀ ರಾಜ್ಯದೊಳಗೆ ಅಷ್ಟೇ ಅಲ್ಲ, ಇಡೀ ದೇಶದೊಳಗೆ ಅದನ್ನ ಯಾರು ಕಾರ್ಯ ಮಾಡಿದ್ರೆ ಸತತ 3 ಸಲ ದಿಲ್ಲಿಗೆ ಹೋದ. ಯಾಕಂದ್ರೆ ಮೊದಲ ಭಾವುಸಾಹೇಬ್ ಜಾಧವ್ ನಾವು ಪ್ರತಿಯೊಬ್ಬರು ಕೂಡಿಸಿದ ಹೋದಾಗ ಅವತ್ತು ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮ ಸುಸೂಸನ ತಾವೆಲ್ಲರೂ ಕೂಡಿ ಇವತ್ತೇನು ಒಂದು 100 ಪ್ರಮುಖರನ್ನ ಕರೆಸಿ ಒಂದು ಏನು ಶಿನಾಳ ಗ್ರಾಮದೊಳಗೆ ಇವತ್ತು ನಾವು ಏನೋ ಒಂದು ಸರ್ಕಾರ ಮಾಡಿದ್ರೆ ನನಗನ್ಸಿದ ಬಹುಶಃ. ಯಾಕಂದ್ರೆ ನೀವು 100 ಜನ ಅಷ್ಟೇ ಅಲ್ಲ, ಸುಮಾರವಾಗಿ ನನಗನ್ಸಿದ ಒಂದು 4-5 ಸಾವಿರ ಈ ಪ್ರಮುಖರು ಅಷ್ಟೇ. ನೀವು ಒಂದು 4-5 ಸಾವಿರ ಅಂದ್ರೆ ಒಂದು 1,000 ಅದರೊಳಗೆ ಓಡಾಡೋರು ಅಂತಾವ. ಯಾಕಂದ್ರೆ ಪ್ರತಿಯೊಂದು ಊರಾಗ ಒಂದು 10 ಜನ ಎಲ್ಲರೂ ತಾವು ಏನೋ ಒಂದು ಮನಸ್ಸಾರದೆ ತಾವೇನು ಒಂದು ಅವತ್ತು ನಿರ್ಣಯ ತಗೊಂಡಿಸಿಂದ ಇಲ್ಲ, ನೀವೆಲ್ಲರೂ ಪ್ರತಿಯೊಂದು ಹಳ್ಳಿಯಿಂದ ಪಕ್ಷಾತೀತ ನೀವೆಲ್ಲರೂ ಈ ಥರ ಸೇರಿ ಈ ಒಂದು ಶಿವಾಜಿ ಮಹಾರಾಜ ಕಾರ್ಯಕ್ರಮ ಯಶಸ್ವಿಗಳು ಮಾಡಿಸ್ಬೇಕಂತ ಹೇಳಿ ಒಂದು ತಾತೆಯವರು ಮತ್ತು ಹಿರಿಯರ ಕೂಡಿಸಿ ಏನೋ ಒಂದು ನೀವು ಕರೆ ಕೊಟ್ಟಿದ್ರಿ. ಆ ಕರೆಗೆ ನಡೆದ ಬಹುಶಃ ಮೊದಲಾದಂಥ ಜನ ಇಲ್ಲ 15,000 ಮಂದಿ ಸೇರ್ಬೇಕಂತಂದ್ರು. ಇಲ್ಲ ತಾತೆಯವ್ರು ಹಂಗಾಗಿಲ್ಲ, ನೀವು ಹಂಗೆ ಮಾಡ್ಬೇಕಂತಂದ್ರು. ಅಥಣಿ 15,000, ಕಾಗವಾಡ 15,000, ಆ ಕಡೆ ಈ ಕಡೆ 3 ಮಂದಿ 10,000 ಜಗಳ ಅಲ್ಲ. ಈಗ 15,000 ಮಂದಿ ನಾವು 3 ವ್ಯವಸ್ಥೆ ಮಾಡ್ತಿರ್ತಾರಾಯ್ತು. ನೀವೆಲ್ಲ ಕೆಪ್ಸಿರೋದು ಕಾರ್ಯಕ್ರಮ ನಮ್ಗೆ ಆಗುದಿಲ್ಲ, 40,000 ಮಂದಿ ಅಡುಗೆ ಮಾಡಬೇಕು. ಮಹಾರಾಜರು ಒಂದು ಪುತ್ಥಳಿಯನ್ನು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮತ್ತು ಸಿಂಧ್ಯಾ ಅವರು ಮತ್ತು ನಮ್ಮ ಕೋಲಾಪುರ ಶ್ಯಾಮ ಮಹಾರಾಜರು ಬರೋದು ಎಲ್ಲರೂ ಅವರು ಬರೋದ್ರಿಂದ ಮತ್ತು ನಮ್ಮ ಉಸ್ತುವಾರಿ ಆಗಲಿ ನಮ್ಮ ಎಲ್ಲ MLA ಅವರು ಬರೋದು. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಿಂದ ನನಗೆ ಸೇರ್ಬಿಟ್ಟು ನೀವು ಹಂಗೆ ಮಾಡಬೇಡ್ರಿ. ಯಾಕಂದ್ರೆ ಅವ್ರು ಬಂದಾಗೆಲ್ಲ 3 ದೇವಸ್ಥಾನ ಅದು ಇದು ಕರೆಕ್ಟ್ ಆಗಬೇಕು, ನೀವೆಲ್ಲರೂ ಹಂಗೆ ಮಾಡಕ್ಕೆ ಹೋಗ್ಬೇಕು ಅಂತ ಅವರ ಮಾರ್ಗದರ್ಶನಗಳು. ಯಾಕಂದ್ರೆ ಒಂದು ಕುಸುಮ ಮಂದಿ ಎಲ್ಲ ಹೇಳ್ತಾರೆ ಏನಿಲ್ಲ ಅವ್ರು तुम्हाला कार्यक्रम पार पडताना किती कष्ट केले सांगतो तुम्हाला. त्यांनी रोज मिटिंग येत होते, कुठेपर्यंत काम आलंय, काय चाललंय हे येऊन चर्चा बघत होते, चर्चा करत होते, आम्हाला मार्गदर्शन करत होते. पण त्यावेळेस त्यांची तब्येत बरी नव्हती, ताप आहे होता, खोकला येत होता. त्यांनी मग विश्रांती घ्यायला वेळ नाही, त्यानंतर तुम्हाला गोळी खाऊन येत होती. ती तिकीटाला विचारलं काही गोळी खाऊन काम भरपूर आहे म्हणत. आता एवढं कष्ट त्यांनी घेतलंय. बाकीच्यांनी पण घेतलंय, पण त्यांनी
मुख्य त्यांनी खूप त्यासाठी प्रयत्न केले आणि हा कार्यक्रम भरपूर अभूतपूर्व झाला. सगळ्यांनी तोंडात बोटं घातली. हे लोकांना प्रथम कळालं. लोक आम्हाला आता गंभीरतेने घेत आहेत, विचार करतायत. सांगू इच्छितो पालकांना की मुलांना शिवाजी महाराजांचा इतिहास सांगा, संभाजी महाराजांचा इतिहास सांगा. ते वाचल्याशिवाय त्यांना मराठा म्हणून अभिमान येणार नाही. शिवाजी महाराजांनी किती कष्ट घेतलं, संभाजी महाराजांनी किती कष्ट घेतलं तुम्हाला कळणार नाही. त्यांची प्रत्येक मोहीम ही एक जीवघेणी मोहीम असत होती. शिवाजी महाराज मोहिमेला गेले तर जीवन येतील कडे माहीत होतं. तरी आपल्या समाजासाठी, स्वधर्मासाठी, मातृभूमीसाठी त्यांनी लढले. ಪ್ರತಿಷ್ಠಾಪನೆ ಮಾಡುವುದು, ಸರ್ಕಲ್ ಕಟ್ಟಡ ಮಾಡುವುದು, ಸರ್ಕಲ್ ಪೂಜೆ ಮೊಟ್ಟ ಮೊದಲಿಗೆ 2017 ನಾವು ಮಾಡಿದ್ದೀವಿ. ತದನಂತರ ಒಂದು ಸ್ವಲ್ಪ ಆ ಏನು ರೋಡ್ ಸೆಂಟರ್ ಮಾಡಿದ್ದೀವಿ ಅದು ಚೇಂಜ್ ಆದ ನಂತರ ಹಿಂದೆ ಸರಿತಂದು ಅದರ ರಾಷ್ಟ್ರೀಯ ಹೆದ್ದಾರಿ ಆಗೋ ಕಾರಣಕ್ಕೆ ಅದೊಂದು ಸ್ವಲ್ಪ ಅಡಚಣೆ ಆಗತೈತಿ ನಾಳೆ ಅನ್ನೋ ಕಾರಣಕ್ಕೆ ಹಿಂದೆ ಸರಿಸಿದ್ವಿ. ಆ ಹಿಂದೆ ಸರಿಸಿದ ಜಾಗದಾಗ ಸ್ವಲ್ಪ ಮುನ್ಸಿಪಾಲಿಟಿ ಜಾಗ ಮತ್ತು ಇಲ್ಲಿ ಶಿವಾಜಿ ಪಾಟೀಲರು ಬಂದಾರೆ, ಅವರು ಸ್ವಂತ ಜಾಗ, ಅವರು ಸಹಿತ ದಾನವಾಗಿ ಯಾವುದೇ ದುಡ್ಡು ತಗೊಳ್ಳಾರ್ದನ ನಮ್ಮ ಸಮಾಜಕ್ಕೆ ಒಂದು ಮಹಾರಾಜರ ಪುತ್ಥಳಿಗೋಸ್ಕರ ಆ ಜಾಗವನ್ನ ಪುಕ್ಕಟೆಯಾಗಿ ನೀಡಿದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಟಾಟಾ ಪಾಟೀಲರು ಮತ್ತು ದಿಗ್ವಿಜಯ್ ದೇಸಾಯಿರು, ವಿಕ್ರಾಂತ್ ದೇಸಾಯಿರು ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ಕೈ ಕೆಳಗ ನಾವು ಅವ್ರು ಏನು ನಮಗ ನಿರ್ದೇಶನ ಕೊಡ್ತಾರಲ್ಲ ಆ ರೀತಿಯಾಗಿ ಅಚ್ಚುಕಟ್ಟಾಗಿ ನಾವು ಅದನ್ನ ಸರ್ಕಲ್ ಅನ್ನ ನಿರ್ಮಾಣ ಮಾಡಿದ್ದೀವಿ. ಸತತವಾಗಿ ದೇಸಾಯಿ ಒಳ್ಳೆದವ್ರ ಮೀಟಿಂಗ್ ತಾತ್ಯಾಳ ಬರೋರ ಮತ್ತ ದಿಗ್ವಿಜಯ್ ದೇಸಾಯಿರು ಫ್ಯಾಕ್ಟರಿಂಗ್ ಬರೋರು ಒಂದಕ್ಕೊಂದು ನಮ್ಮ ಸಮಾಜದ ಮುಖಂಡರ ಜೊತೆಗೂಡಿ ಈ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದೊಳಗೆ ಯಾವುದಾದ್ರೆ ಮಹಾರಾಜರ ಆಗಲಿ ಅಥವಾ ಮಹಾಪುರುಷರಾಗಲಿ ಎಲ್ಲಿಯೂ ಆಗಿಲ್ಲ. ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯ ಅಷ್ಟು ಅದ್ದೂರಿಯಾಗಿ ಐತಿಹಾಸಿಕವಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ अतिशय आम्ही एखादा माणूस बऱ्याच क्षेत्रात काम केलं तर काय होतोय अष्टपैलू व्यक्तिमत्व म्हणतो. परंतु शिवाजी महाराज फक्त अष्टपैलू नव्हते. त्यांचं प्रत्येक क्षेत्रात काम केलेलं जर बघितलं तर मला तर असं वाटतं की ते शतपैलू व्यक्तिमत्व होतं. शतपैलू ते चालता राजा होते, समाज क्रांतिकारक होते, अद्वितीय सेनानी होते, स्वराज संस्थापक होते. किती म्हणून क्षेत्रात ते नाव सांगायचं होतं. भारतात किती ते सम्राट होऊन गेले, परंतु कुणाच्या सुद्धा लक्षात आलं नव्हतं की आपले एक आरमार असावं. नेहमी म्हणतो ना आरमार असावं, कुणाच्या लक्षात आलं नव्हतं. भारताचा सर्वात पहिला आरमार जर कुणी स्थापन केला असेल तर ते शिवाजी महाराज. परंतु शिवाजी महाराजांचं वेगळं पण काय होतं, त्यांनी जे राज स्थापन केलं ते राज नव्हतं, ते स्वराज होतं. स्वराज मध्ये सर्व लोकांचं राज, एकट्याचं राजाचं राज नव्हे तर प्रजेचं राज स्थापन केलं त्यांनी. आणि त्या राजामध्ये सर्वात जास्त कशाला जर महत्व दिलं असेल तर महिलांच्या संरक्षणासाठी त्यांनी सगळ्यात आद्यता दिली होती. आमच्या राज्यातल्या महिलांना संरक्षण मिळालं पाहिजे. महिलावरती कुठंतरी अत्याचार होत असेल तर त्यांना अजिबात सहन होत नव्हता. त्या अत्याचार करणाऱ्या माणसाचं ते डोकं डोळ्याला सुद्धा कधी मागं पुढे पाहिले नाही. घेतलं होतं भयंकर, त्यांनी आता पिटा केला होता हे सगळं काम करायचा. तर सर्वांना मी धन्यवाद देतो. आणि जी लोक त्याला शिवाजीचा सर्वांना धन्यवाद देतो. आणि या सुनाल म्हटलं हे जे काही कार्यक्रम तुम्ही घडवून आणून त्या सर्वांचा सत्कार केला म्हणून मी सुनालच्या सर्व बंधूंना धन्यवाद देतो आणि माझे 2 शब्द संपवतो.